ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೊಂಡಂತಹ ಸವಾರಿ ಯೋಜನೆ ಹಳ್ಳ ಹಿಡಿದಿದೆ. ಇಲ್ಲೇನು ಪರಿಸರ ಸ್ನೇಹಿ ಒಂದು ಸಾರಿಗೆ ವ್ಯವಸ್ಥೆ ಜಾರಿ ನಿಟ್ಟಿನಲ್ಲಿ ಒಂದು ಸೈಕಲ್ ಸವಾರಿ ಯೋಜನೆಯನ್ನು ಅವಳಿ ನಗರದಲ್ಲಿ ಜಾರಿಗೆ ತರಲಾಗಿತ್ತು. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬರೋಬ್ಬರಿ 8.5 ಕೋಟಿಯನ್ನು ಈ ಯೋಜನೆಗಾಗಿಯೇ ಖರ್ಚು ಮಾಡಲಾಗಿತ್ತು. ಆದರೆ ಇಷ್ಟು ದೊಡ್ಡ ಮೊತ್ತ ಖರ್ಚು ಮಾಡಿರುವಂತಹ ಯೋಜನೆ ಒಂದು ರೀತಿಯಲ್ಲಿ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಅವಳಿ ನಗರದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ವ್ಯಾಪ್ತಿನಲ್ಲಿ 34 ಡಾಕಿಂಗ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದೊಂದು ಡಾಕಿಂಗ್ ಸ್ಟೇಷನ್ನಲ್ಲಿ 10 ಸೈಕಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತು ಇಲ್ಲಿ ಒಂದು ಎಲೆಕ್ಟ್ರಿಕ್ ಸೈಕಲು ಉಳಿದಂತೆ ಮಾಮೂಲಿ ಸೈಕಲ್ಗಳನ್ನ ಇಲ್ಲಿ ಅಳವಡಿಸಲಾಗಿತ್ತು. ಮತ್ತು ಅಂದರೆ 34 ಡಾಕಿಂಗ್ ಸ್ಟೇಷನ್ ಅಂದರೆ 340 ಸೈಕಲ್ಗಳನ್ನು ಇಲ್ಲಿ ಬಿಡಲಾಗಿದೆ. ಅಂದರೆ ಯಾವುದೇ ರೀತಿಯ ಒಂದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಗಂಟೆಗೆ 5 ರೂಪಾಯಿ ಅಂತೆ ಇಲ್ಲಿ ಚಾರ್ಜ್ ಮಾಡಲಾಗ್ತಾ ಇತ್ತು. ಇಷ್ಟು ದೊಡ್ಡ ಒಂದು ಯೋಜನೆ ಒಂದು ರೀತಿಯಲ್ಲಿ ಹಳ್ಳ ಹಿಡಿದಿದೆ ಮತ್ತು ಜನರನ್ನೇ ತಲುಪ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇನ್ನೂ ಒಂದು ಅಂಶ ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿ ಮಲೇಷ್ಯಾದಿಂದ ಇಲ್ಲೇನು ಸೈಕಲ್ಗಳು ಅಂದರೆ ಇಲ್ಲೇ ಎಲ್ಲೋ ಲೋಕಲ್ ಮ್ಯಾನುಫ್ಯಾಕ್ಚರ್ ಸೈಕಲ್ಗಳನ್ನ ತಂದಿಲ್ಲ. ಮಲೇಷ್ಯಾದಿಂದ ತಂದಂತಹ ಸೈಕಲ್ಗಳನ್ನ ಇಲ್ಲಿ ಒಂದೇನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸವಾರಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇನು 34 ಡಾಕಿಂಗ್ ಸ್ಟೇಷನ್ ಮಾಡಿ ಒಂದೇನು ಸೈಕಲ್ಗಳನ್ನ ಬಿಡಲಾಗಿತ್ತು. ಎಲ್ಲಿಯೂ ಸಹ ಸವಾರಿ ಕಾಣ್ತಾ ಇಲ್ಲ. ಮತ್ತು ಇಲ್ಲಿ ಇದಕ್ಕಾಗಿಯೇ ಸೈಕಲ್ ಸವಾರಿಗಾಗಿಯೇ ಪ್ರತ್ಯೇಕ ಸೈಕಲ್ ಪಾತನ್ನು ಸಹ ಅಂದರೆ ರಸ್ತೆ ಬದಿಯಲ್ಲಿ ಸಪ್ರೇಟಾಗಿ ಸೈಕಲ್ ಪಾತ್ ಸಹ ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಏನಾಗಿದೆ ಅಂದರೆ ಡಾಕಿಂಗ್ ಸ್ಟೇಷನ್ಗಳು ಸೋಮಾರಿಗಳು ಮಲಗಲಿಕ್ಕೆ ಅಡ್ಡೆಯಾಗಿ ಮಾರ್ಪಟ್ಟಿದ್ರೆ, ಮತ್ತೊಂದು ಕಡೆ ಏನು ಸೈಕಲ್ ಪಾತ್ ಅಂತೇನು ಬಿಡುಗಡೆ ಸಪ್ರೇಟಾಗಿ ಪಾತ್ ನಿರ್ಮಾಣ ಮಾಡಿತ್ತು, ಅಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ವಾಹನಗಳ ಪಾರ್ಕಿಂಗಿಗೆ ಅಡ್ಡ ಆಗಿ ಮಾರ್ಪಟ್ಟಿದೆ. ಮತ್ತು ಏನಾದ್ರು ಅಲ್ಲೇನು ಬೇರೆ ಬೇರೆ ಸಾಮಾನುಗಳು ಒಂದು ಅಂಗಡಿಗಳು ಇಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಒಂದು ತಾಣವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಏನು ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಬಹುದೊಡ್ಡ ಫೇಲ್ಯೂರ್ ಯೋಜನೆ ಅಂದರೆ ಇದಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಏನು 16 ಕೋಟಿ ಏನು 8.5 ಕೋಟಿ ಖರ್ಚು ಮಾಡಿದರೂ ಸಹ ಇದು ಜನರಿಗೆ ತಲುಪ್ತಾ ಇಲ್ಲ. ಮತ್ತು ಸೈಕಲ್ ಸವಾರಿನ ಮಾಡುವಂತಹ ಪ್ರಯತ್ನ ಜನ ಮಾಡ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸದೇ ಇರೋದು, ಯಾವುದೇ ರೀತಿಯ ಪ್ರಚಾರ ಇಲ್ಲ ಅದ್ರ ಬಗ್ಗೆ. ಮತ್ತು ಇಲ್ಲಿ ಸೈಕಲ್ ತೊಗೋಬೇಕಂದ್ರೆ ನೇರವಾಗಿ ಏನು ಸೈಕಲ್ ತೊಗೊಳಿಕ್ಕೆ ಆಗಲ್ಲ, ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕಾಗುತ್ತೆ. ಆ ಸ್ಮಾರ್ಟ್ ಕಾರ್ಡ್ ಪಂಚ್ ಮಾಡಿದ್ರಷ್ಟೇ ನೀವು ಆ ಸೈಕಲ್ನ ತೆಗೆದುಕೊಳ್ಬೋದು. ಒಂದು ಡಾಕಿಂಗ್ ಸ್ಟೇಷನ್ನಿಂದ ಇನ್ನೊಂದು ಡಾಕಿಂಗ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಬಿಡಬೇಕಾಗುತ್ತೆ, ಅಲ್ಲಿ ಪಂಚ್ ಮಾಡಬೇಕಾಗುತ್ತೆ. ಹಾಗಾಗಿ ಅಂದರೆ ನೀವು ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ತಾಸು ನೀವು ಸೈಕಲ್ ಬಳಕೆ ಮಾಡಿದ್ರೆ ಅನ್ನೋದ್ರ ಮೇಲೆ ನಿಮಗೆ ಚಾರ್ಜ್ ಮಾಡಲಾಗುತ್ತೆ. ನಿಮಗೇನು ಆಲ್ರೆಡಿ ಏನು ನಿಮ್ಮ ಸ್ಮಾರ್ಟ್ ಕಾರ್ಡ್ನಲ್ಲಿರುವಂಥ ಅಮೌಂಟ್ನಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಏನು ಜನಪ್ರಿಯ ಅದನ್ನು ಆ ಒಂದು ಯೋಜನೆಯನ್ನು ಜನತೆಗೆ ಮುಟ್ಟಿಸೋ ನಿಟ್ಟಿನಲ್ಲಿ ಕೊನೆಗೆ ಇಲ್ಲಿ ಉಚಿತವಾಗಿ ಕೊಡಲಿಕ್ಕೂ ಸಹ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮುಂದಾಗಿದ್ದರು. ಅಂದರೆ ಪ್ರತಿ ಒಂದು ಯಾವುದೇ ಸಂದರ್ಭದಲ್ಲಿ ನೀವು ಬಳಕೆ ಮಾಡೋಂಥ ಮೊದಲ ಒಂದು ತಾಸು ಉಚಿತವಾಗಿ ಕೊಡಲಾಗ್ತಿತ್ತು. ನಂತರದ ಏನು ಎಷ್ಟು ತಾಸು ಬಳಸ್ತೀರ ಅನ್ನೋದ್ರ ಮೇಲೆ 1 ತಾಸಿಗೆ 5 ರೂಪಾಯಿ ಅನ್ನೋ ರೀತಿಯಲ್ಲಿ ಚಾರ್ಜ್ ಮಾಡಲಿಕ್ಕೂ ಸಹ ವ್ಯವಸ್ಥೆ ಮಾಡಲಾಗಿತ್ತು. ಉಚಿತವಾಗಿ ಕೊಡ್ತೀವಂದ್ರೂ ಸಹ ಜನ ಸೈಕಲ್ ಮುಟ್ತಾ ಇಲ್ಲ, ಸೈಕಲ್ ಸವಾರಿ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲಿದ್ದ ಸೈಕಲ್ಗಳು ಅಲ್ಲೇ ಇದ್ದಾವೆ. ಒಂದು ರೀತಿಯಲ್ಲಿ ಇದ್ದಲ್ಲಿನೇ ತುಕ್ಕು ಹಿಡಿಯೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸರ ಸ್ನೇಹಿ ಅಂತ ಏನು ಸಾರಿಗೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು, ಅದ್ಯಾವುದೂ ಸಹ ಸಕ್ಸಸ್ ಆಗಿಲ್ಲ. ಮತ್ತು ಈಗೇನು ಜನ ಸಹ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು 8.5 ಕೋಟಿ ಇದಕ್ಕಾಗಿ ಖರ್ಚು ಮಾಡಿದ್ದಾರೆ. ಇದ್ರ ಬದಲು ಬೇರೆ ಏನಾದರೂ ಅಭಿವೃದ್ಧಿ ಕೆಲಸಕ್ಕೆ ಖರ್ಚು ಮಾಡಿದರೆ ಖಂಡಿತ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಮಾಡ್ಬೋದಾಗಿತ್ತು. ಇದು ಒಂದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಅನೇಕ ಯೋಜನೆಗಳು ಫ್ಲಾಪ್ ಆಗಿರುವಂಥ ಮಾಹಿತಿ ಇದೆ. ಆದರೆ ಇದು ವೇಸ್ಟಾಗಿ ಮಾಡಿದ್ದು, ಯಾಕಂದ್ರೆ ಯಾರು ಯೂಸ್ ಮಾಡ್ತಾನೆ ಇಲ್ಲ ಯಾರು ಸೈಕಲ್ ನನ್ನ ಪ್ರಕಾರ. ಆಮೇಲೆ ಫ್ರೀ ಕೊಟ್ಟರು ಆಗ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಆಮೇಲೆ ಏನು ಮಾಡಿದ್ರು ಅದು ಯೂಸ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ದಂಗೆ ಅದು ಮಾಡಾಕ್ತಾರೆ. ಅದನ್ನು ಸೈಕಲ್ ಸ್ಟ್ಯಾಂಡು ಮತ್ತು ಸೈಕಲ್ಗಳನ್ನು ಕ್ಯಾನ್ಸಲ್ ಮಾಡಿ ಮತ್ತೊಂದಕ್ಕೆ ಏನಾರು ಹಣವನ್ನು ಉಪಯೋಗ ಮಾಡಿದ್ರೆ ಒಳ್ಳೆಯದು. ಎಷ್ಟೋ ಮಂದಿ ಸ್ಮಾರ್ಟ್ ಕಾರ್ಡ್ ಅವನ್ನೆಲ್ಲ ಮಾಡಿದ್ದಾರೆ, ಆದ್ರೆ ಬಟ್ ಅದು ಯಾರು ಸೈಕಲ್ನ ಹೊಡಿತಾ ಇಲ್ಲ ಅಂದ್ಬೇಕು. ಅದು ಯೂಸ್ ಏನು? ಅದಕ್ಕೋಸ್ಕರ ಇದನ್ನು ತೀವ್ರಗತಿಯಿಂದ ಯೋಚನೆ ಮಾಡಿ ಸ್ಥಗಿತಗೊಳಿಸಬೇಕೆಂದೇಳಿ ಒತ್ತಾಯಿಸುತ್ತೇನೆ. ಮತ್ತೊಂದು ಕಡೆ ಇದು ಫೇಲ್ಯೂರ್ ಆಗಿದೆ ಅನ್ನೋದನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸಹ ಒಪ್ಕೊಳ್ತಾ ಇದ್ದಾರೆ. ಏನು ಒಂದಷ್ಟು ಜನಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಒಂದಷ್ಟು ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಏನು ಜನಜಾಗೃತಿ ಮೂಡಿಸ್ತೀವಿ, ಅದ್ರ ಬಗ್ಗೆ ಅವೇರ್ನೆಸ್ ತರ್ತೀವಿ. ಜೊತೆಗೆ
ಈಗೇನು ಡಾಕಿಂಗ್ ಸ್ಟೇಷನ್ ಇದೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇಲ್ವೋ, ಎಲ್ಲೆಲ್ಲಿ ಅಷ್ಟಾಗಿ ಬಳಕೆ ಮಾಡ್ತಾ ಇಲ್ವೋ ಅದನ್ನು ಬೇರೆ ಕಡೆ ಎಲ್ಲಿ ಡಿಮ್ಯಾಂಡ್ ಇದೆಯೋ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಸೈಕಲ್ ಬಳಕೆ ನಿಟ್ಟಿನಲ್ಲಿ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ಅಂತೇಳಿ ಸ್ಮಾರ್ಟ್ ಸಿಟಿ MD ರುದ್ರೇಶ್ ಗಾಳಿ ಅವರು ಹೇಳ್ತಾ ಇದ್ದಾರೆ. ಸರ್ 34 ಡಾಕಿಂಗ್ ಸ್ಟೇಷನಲ್ಲಿ 340 ಸೈಕಲ್ಸ್ ಇದೆ ನಮ್ಮಲ್ಲಿ. ಸೊ ಪ್ರತಿಯೊಂದು ಡಾಕಿಂಗ್ ಸ್ಟೇಷನಲ್ಲಿ ಒಂದು ಎಲೆಕ್ಟ್ರಿಕ್ಕು, ಉಳಿದೆಲ್ಲ ಮ್ಯಾನ್ಯಲ್ ಇದೆ. ಸೊ ಉದ್ದೇಶ ಇಷ್ಟೇ, ಸಾರ್ವಜನಿಕರು ಸೈಕಲ್ನ ಬಳಸಬೇಕು, ಒಂದು ಎಕೋ ಫ್ರೆಂಡ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಸಿಸ್ಟಮ್ ಅನ್ನೋ ಒಂದು ಯೋಜನೆಯನ್ನು ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಯಿಂದ ತರಲಾಗಿತ್ತು. ಬಿಕಾಸ್ ಆಫ್ ನಮ್ಮ ಭಾಳಷ್ಟು ರೋಡ್ ಕನ್ಸ್ಟ್ರಕ್ಷನ್ಸು ಮತ್ತು ಸ್ಪೆಷಲಿ ಕಳೆದ ಒಂದು 2 ತಿಂಗಳಿಂದ ಮಳೆ ಆಗ್ತಾ ಇರೋದ್ರಿಂದ ಸೊ ಸವಾರಿಗಳು ಕಡಿಮೆ ಆಗಿದೆ, ಬೈಸಿಕಲ್ ಯೂಸೇಜ್ ಕಡಿಮೆ ಆಗಿದೆ. ಸೊ ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಅದು ಒಂದು ಮೇಜರ್ ಆಗಿ ಸಾರ್ವಜನಿಕರಿಗೆಲ್ಲ ಅವ್ರ ಕನ್ಸರ್ನ್ ಇದೆ. ಏನು ಅಂದರೆ ಸರ್ ಇಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಹೀಗಾಗಿ ನಾವು ಅದನ್ನು ಈಗ ಬಳಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಇದು ಇದೆ. ಸೊ ಇನ್ನೂ ಸ್ವಲ್ಪ ಅರಿವು ಮೂಡಿಸಿ ಸೊ ಕೆಲವೊಂದಿಷ್ಟು ನಮ್ಮ ಡಾಕಿಂಗ್ ಸ್ಟೇಷನ್ಸನ್ನು ಕೂಡ ಶಿಫ್ಟ್ ಮಾಡೋದು ಕೆಲವೊಂದು ಪಬ್ಲಿಕ್ಕಿಂದ ಪ್ರಪೋಸಲ್ ಬಂದಿದೆ. ಸೊ ಎಲ್ಲಿ ಜನದಟ್ಟಣೆ ಜಾಸ್ತಿ ಇದೆ ಅಲ್ಲಿ ಆ ಒಂದು ಅಗತ್ಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ವಿ. ಈಗ ಸಾರ್ವಜನಿಕರಿಗೆ ಮತ್ತೊಮ್ಮೆ ಅವರಿಗೆ ಒಂದು ಪಬ್ಲಿಕ್ ಒಪಿನಿಯನ್ಗಾಗಿ, ಒಂದು ಪಬ್ಲಿಕ್ ಡೊಮೈನ್ಗೆ ಒಂದು ಒಪಿನಿಯನ್ಗಾಗಿ ಒಂದು ಮೆಸೇಜನ್ನು ಫ್ಲೋಟ್ ಮಾಡ್ತಾಯಿದ್ವಿ. ಸಾರ್ವಜನಿಕರದು ಒಂದು ಅವ್ರದ್ದು ಒಂದು ಏನು ಸಲಹೆಗಳನ್ನು ಸೂಚನೆಗಳನ್ನು ಮತ್ತೊಮ್ಮೆ ಪಡೆದು ಡಾಕಿಂಗ್ ಸ್ಟೇಷನ್ ಶಿಫ್ಟ್ ಮಾಡೋದಿರ್ಬೋದು ಮತ್ತು ಬೈಸಿಕಲ್ ಬಳಕೆಗಾಗಿರ್ಬೋದು. ಒಟ್ಟಾರೆ ಏನು ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಂತಹ ಒಂದು ಸವಾರಿ ಯೋಜನೆ ದೊಡ್ಡ ಅಟ್ರಪ್ಲಾಫ್ ಶೋ ಅನ್ನೋ ರೀತಿಯಲ್ಲೇ ಮಾರ್ಪಟ್ಟಿದೆ ಮತ್ತು ಒಂದು ರೀತಿಯಲ್ಲಿ ಇದು ಯಾವುದಕ್ಕೂ ಬರಲಾರ್ದಂಥ ಯೋಜನೆ ಅನ್ನೋ ರೀತಿಯಲ್ಲಿ ಜನರ ತಲೆಗೆ ಬಂದಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಇರ್ಬೋದು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಮತ್ತಿತರ ಇಲಾಖೆಗಳು ಎಲ್ಲ ಇಲಾಖೆಗಳು ಕೈ ಜೋಡಿಸಿದಲ್ಲಿ ಒಂದಷ್ಟು ಸಕ್ಸಸ್ ಕಾಣ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಈ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಯೋಜನೆಯನ್ನು ಸಕ್ಸಸ್ ಮಾಡಲಿಕ್ಕೆ ಸ್ಮಾರ್ಟ್ ಸಿಟಿ ಜೊತೆ ಇತರೆ ಇಲಾಖೆಗಳು ಕೈ ಜೋಡಿಸುವಂಥ ಅನಿವಾರ್ಯತೆ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.